ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಯಾವ ಗಿಡ ಮೂಲಿಕೆ ಸಿಗ್ತಿದೆ ನನಗೆ ನೋಡೋಣ. ಇಲ್ಲಿ ಯಾವುದೋ ಒಂದು ಮರ ಇದೆ. ಇದು ಬುಗ್ರಿ ಮರ. ಈ ಬುಗ್ರಿ ಮರದಿಂದ ತುಂಬಾ ಏನಂತಾರೆ, ಚರ್ಮ ಕಾಯಿಲೆಗಳಿಗೆ ತುಂಬಾ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಇದು ನಮ್ಮ ಪೂರ್ವಜರ ಕಾಲದಿಂದಲೂ ಈ ಮರದ ಕಾಯಿ ಮತ್ತು ಎಲೆಗಳ ಬಳಕೆ ಇದೆ. ಹಿಂದೆ ಎಲ್ಲ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇರಲಿಲ್ಲ. ಈ ಏನಂತಾರೆ, ಮನೆಮದ್ದುಗಳನ್ನೇ ಮಾಡಿಕೊಂಡು ಚರ್ಮ ಕಾಯಿಲೆನ ನಿವಾರಣೆ ಮಾಡ್ಕೊತಿದ್ದು. ಆ ಮೊದಲನೇ ಹಂತದಲ್ಲಿ ಏನಿದೆ ನಮ್ಮ ಚರ್ಮ ಕಾಯಿಲೆಗಳು, ಅದನ್ನು ನಾವು ಮನೆಯಲ್ಲೇ ಮನೆಮದ್ದುಗಳು, ಮನೆ ಔಷಧಿಗಳನ್ನು ಮಾಡಿಕೊಂಡು ಆ ಕಾಯಿಲೆಗಳನ್ನ ನಿವಾರಿಸ್ಕೊಬೇಕಾಗುತ್ತೆ. ತುಂಬ ದೊಡ್ಡ ಮಟ್ಟಕ್ಕೆ ಹೋಗೋವರೆಗೂ ಬಿಡಬಾರ್ದು ಅಂತ ನನ್ನ ಅಭಿಪ್ರಾಯ. ಈ ಬುಗುರಿ ಮರ ನೋಡಿ ಈ ರೀತಿ ಇರುತ್ತದೆ. ಇದರಲ್ಲಿ ಎಲೆ ಮತ್ತು ಕಾಯಿಗಳು ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಚರ್ಮ ರೋಗಕ್ಕೆ ಇದು ಹೇಳಿ ಮಾಡಿಸಿದ ಮನೆಮದ್ದುನೇ ಕೂಡ. ಯಾಕಂದರೆ ಇದು ಚರ್ಮ ಕಾಯಿಲೆಗೇ ಬಳಕೆ ಆಗೋದು, ಮತ್ತು ಯಾವುದಕ್ಕೂ ಬಳಕೆ ಆಗೋದಿಲ್ಲ ಅಂದ್ಕೊತೀನಿ. ಚರ್ಮ ಕಾಯಿಲೆ ನಮಗೆ ಏನು ಹೇಳ್ತಾರೆ, ಕಜ್ಜಿ, ತುರಿಕೆ, ಗಜಕರ್ಣ ಮತ್ತು ಹಿಸ್ಪು, ಹುಳ್ಕಡ್ಡಿ, ಮತ್ತು ಬಿಳಿ ತೊನ್ನು ಅಂತಾರೆ. ಈ ಅಲ್ಲಲ್ಲಿ ಪ್ಯಾಚಸ್ ಥರ ಈ ಬಿಳಿ ತೊನ್ನುಗಳು ಬಂದಿರುತ್ತೆ. ಅದಕ್ಕೆ ಈ ಎಲೆ ರಸ ತೊಗೊಂಡು ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಹಚ್ಕೊತಾ ಬಂದರೆ ನಾವು 48 ಡೇಸು ಆ ಥರ ಎಲ್ಲ ಖಂಡಿತವಾಗಿಯೂ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಕಜ್ಜಿ ಮತ್ತು ಗಜಕರ್ಣಕ್ಕೆ ಇಡೀ ಮಾಡಿಸಿದಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಈ ಕಾಯಿ ಕಾಣ್ತಿದೆಯಲ್ಲ, ಆ ಕಾಯಿಯಿಂದ ಒಂದು ರಸ ಬರುತ್ತೆ ಅರಿಶಿನ ಬಣ್ಣಕ್ಕೆ. ಆ ರಸನ ತಗೊಂಡು ನಾವು ಎಲ್ಲಿ ನಮಗೆ ಈ ಕಜ್ಜಿ, ತುರಿಕೆ, ಗಜಕರ್ಣ ಇದೆಲ್ಲ ಆಗಿದೆ ಅದ್ರ ಮೇಲೆ ಲೇಪನ ಮಾಡ್ಕೊಬೇಕು. ಲೇಪನ ಮಾಡ್ಕೊತಾ ಬಂದರೆ ಬರೀ ಒಂದು 9 ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕಾಣುತ್ತೆ. ತುಂಬ ಒಳ್ಳೆ ಏನಂತಾರೆ, ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಇದು ಚರ್ಮ ರೋಗಕ್ಕೆ. ಖಂಡಿತವಾಗಿಯೂ ಈ ರೀತಿಯ ಮರಗಳು ಮತ್ತು ಎಲೆ ಕಾಯಿಗಳು ನಿಮಗೆ ದೊರಕಿದ್ರೆ ಅದನ್ನು ನೀವು ಬಳಸ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಪ್ರತಿನಿತ್ಯ ಅಷ್ಟೇ ವಾಕಿಂಗ್ ಹೋಗುವಾಗ ಯಾವುದಾದ್ರೂ ಒಂದು ಗಿಡ ಮೂಲಿಕೆಗಳು ಸಿಗ್ತಾನೇ ಇರುತ್ತೆ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲದೇ ಅದನ್ನು ನಾವು ಬಳಸೋದೇ ಇಲ್ಲ, ಬಳಸೋಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನನಗೆ ತಿಳಿದಿರುವಂಥ ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಬುಗ್ರಿ ಮರ ಏನು ಹೇಳ್ತಾರೆ, ಈ ಮರದ ಕಾಯಿ ಮತ್ತು ಎಲೆ ತುಂಬಾ ಚರ್ಮ ರೋಗಕ್ಕೆ ಉಪಯುಕ್ತನೇ. ಯಾಕಂದರೆ ಏನಂತಾರೆ, ಕಜ್ಜಿ, ತುರಿಕೆ ಇರುತ್ತೆ, ತುಂಬ ಕಡ್ತಾ ಬರ್ತಾ ಇರುತ್ತೆ, ಕಜ್ಜಿ ಥರ ಆಗಿಬಿಟ್ಟು. ಅದಕ್ಕೆ ಈ ಕಾಯಿಯ ರಸ ತೆಗೆದು ಹಚ್ಚಿದರೆ ಬೇಗ ಉಪಶಮನ ಆಗುತ್ತೆ. ಈ ಮನೆಮದ್ದುಗಳನ್ನು ನೀವು ಖಂಡಿತ ಮಾಡ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ತಿಳಿದಿರುವಂಥ ಸ್ವಲ್ಪ ಮಾಹಿತಿನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿ ವಿಡಿಯೋಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವಂದನೆಗಳು.